ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನೆ ನ್ಯೂಸ್ ಚಾನೆಲ್. ನಮ್ಮ ಜೊತೆ ಇವತ್ತ ಗದಗ್ ಬೆಟಗಿರಿ ಲಯನ್ಸ್ ಕ್ಲಬ್ ಆಫ್ ಗದಗ್ ಬೆಟಗಿರಿ ವತಿಯಿಂದ ಒಂದು ಶ್ರೇಷ್ಠ ದಾನಲ್ಲೇ ಇರುವಂತ ಒಂದು ಕಣ್ಣು ದಾನ, ಅಂಗಾಂಗ ದಾನ ನಮ್ಮ ಈ ಲಯನ್ಸ್ ಕ್ಲಬ್ ನ ಗದಗ್ ಬೆಟಗಿರಿ ಅವರು ನಡೆಸ್ತಾ ಇದ್ದಾರೆ. ಅದರ ಜೊತೆ ನಮ್ದು ಇವತ್ತ ಈ ಒಂದು ಕಾರ್ಯಕ್ರಮ ರಾಜು ವರ್ಣಿಕರು ಪ್ರಸಿದ್ಧರಾದಂತ ಲಯನ್ಸ್ ಕ್ಲಬ್ ಆಫ್ ಗದಗ್ ಬೆಟಗಿರಿ ಅವರು ಹಾಗೂ ರಾಜಣ್ಣ ಮಲ್ಲಾಡದವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ, ಮೊದಲಿಗೆ ತಮ್ಮ ಒಂದು ಪರಿಚಯವೊಂದಿಗೆ ಈ ಏನೊಂದು ನೇತ್ರದಾನವನ್ನು ಹಮ್ಮಿಕೊಂಡಿರ್ತೀರಿ, ವರ್ಷ ಆಯ್ತು, ಎಷ್ಟು ವರ್ಷ ಆಯ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆಯಾಗಿ ಹೇಳಿ ಸರ್. ನಾನು ರಾಜು ವರ್ಣೇಕರ್ ಅಂತೇಳಿ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿ ಈ ವರ್ಷ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಮೇನ್ ಉದ್ದೇಶ ನೇತ್ರದಾನ ಮತ್ತು ದೇಹದಾನ ಮತ್ತು ಆಮೇಲೆ ಸಾರ್ವಜನಿಕರಿಗೆ ಆರೋಗ್ಯ ಬಗ್ಗೆ ಕಾಳಜಿ. ಮತ್ತು ಈ ವರ್ಷ ಒಂದು ಹೆಚ್ಚಿನ ಒಂದು ಸ್ಟೆಪ್ ಹೋಗಿದೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್. ಎಲ್ಲ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಅವೇರ್ನೆಸ್ ಇವಾಗೆಲ್ಲ ತುಂಬಾ ಜಾಸ್ತಿ ದೇಶದೊಳಗೆ ತುಂಬಾ ಯಾವುದು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಹಂಗಾಗಿ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಪೂರ್ತಿ ನಾವು ಅದ್ರ ವಿವರಣೆಯನ್ನ ನಮ್ಮ ಡಾಕ್ಟರ್ ಹಂಚಾಳ್ ಸರ್ ಅದನ್ನ ಬಗ್ಗೆ ನಿಮ್ಗೆ ವಿವರಣೆ ಕೊಡ್ತಾರೆ ಹೇಳಿ ನಾನೊಂದು ಕಿರುಪರಿಚಯನ ನಾನು ಹೇಳ್ಕೊಳ್ತಾ ಇದ್ದೆ. ನಮಸ್ಕಾರ, ನಾನು ಲಯನ್ಸ್ ಕ್ಲಬ್ ಸೆಕ್ರೆಟರಿ ರಾಜಣ್ಣ ಮಲ್ಲಾರದ. ಈಗ ಕಣ್ಣು ದಾನ ಮತ್ತು ಅಂಗಾಂಗ ದಾನ ಬಗ್ಗೆ ನಮ್ಮ ಡಾಕ್ಟರ್ ಲಯನ್ಸ್ ವೀರೇಶ್ ಹಂಚನಾಳ್ ಅವರು ಹಾಗೂ ನಮ್ಮ ಜಡ್ಸಿ ಆದ ರಮೇಶ್ ಶಿಗ್ಲಿ ಅವರು ಪೂರ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಈ ಸಂಸ್ಥೆಯ ರಾಜು ಸರ್ ಏನು ಹೇಳಿದ್ರು, ಒಂದು ಪ್ರೆಸಿಡೆಂಟ್ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಅಂತಂದು ಹೇಳಿ ನಮ್ಮ ವೀರೇಶ್ ಹಂಚನಾಳ್ ಸರ್ ಡಾಕ್ಟರ್ ಹಾಗೂ ರಮೇಶ್ ಶಿಗ್ಲಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ತಮ್ಮ ಒಂದು ಪರಿಚಯವೊಂದಿಗೆ ಹೇಳಿ. ನಾನು ರಮೇಶ್ ಶಿಗ್ಲಿ ಅಂತೇಳಿ ಈಗ ನಮ್ಮ ಲಯನ್ಸ್ ಕ್ಲಬ್ ಆಫ್ ಗದಗ್ ಬೆಟಗಿರಿಯಲ್ಲಿ ನಾನು ಝೋನ್ ಚೇರ್ಪರ್ಸನ್ ಆಗಿ ನನ್ನ ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿ ನಾವು ಈಗ ಆಗಲೇ ನಮ್ಮ ಪ್ರೆಸಿಡೆಂಟ್ ಹೇಳಿದಾಗೆ ನಾವು ವರ್ಷಾನಿಡೀ ಕಾರ್ಯಕ್ರಮನ ಸೋಷಲ್ ಸರ್ವಿಸ್ ಮಾಡ್ಕೋತಾ ಬರ್ತಿದ್ವಿ. ಅದ್ರ ಜೊತೆಗೆ ಕಣದಾನ ಹಾಗೂ ದೇಹದಾನ ಇತ್ತು. ಅದ್ರ ಜೊತೆಗೆ ಈಗ ಅಂಗಾಂಗ ದಾನನೂ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕು ಅಂಥೇಳಿ ನಾ ಕೇಳ್ಕೊಂಡು. ಎಸ್ ಸರ್, ಹೇಳಿ ಸರ್. ಲಯನ್ ಸರ್, ವೀರೇಶ್ ಹಂಚನಾಳ್ ಸರ್ ಅವರು. ನಾನು ಡಾಕ್ಟರ್ ವೀರೇಶ್ ಹಂಚನಾಳ್ ಅಂತ. ನಾನು ಅಸೋಸಿಯೇಟ್ ಪ್ರೊಫೆಸರ್ ಜಿಮ್ಸ್ ಗದಗಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಸೆನೆಟ್ ಮೆಂಬರ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಮೆಂಬರ್ ಆಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಲಯನ್ಸ್ ಕ್ಲಬ್ ಗದಗ ಬೆಟಗೇರಿಯಿಂದ ಈ ಕಣ್ಣು ದಾನ ಒಂದು ಕಾರ್ಯಕ್ರಮಗಳನ್ನು ಕಳೆದ 35 ವರ್ಷಗಳಿಂದ ಮಾಡ್ತಿದ್ದಾರೆ. ಕಳೆದ 2-3 ವರ್ಷಗಳಿಂದ ಸುಮಾರು ಕಣ್ಣು ದಾನಗಳನ್ನು ಈ ಒಂದು ಲಯನ್ಸ್ ಕ್ಲಬ್ ಗದಗ ಬೆಟಗೇರಿಯಿಂದ ಮಾಡಿದ್ದೇವೆ. ಅದರ ಜೊತೆಗೆ ಈಗ ಹೊಸದಾಗಿ ನಾವು ಅಂಗಾಂಗ ದಾನವನ್ನು, ಯಾಕಂದ್ರೆ ಭಾರತ ದೇಶಕ್ಕೆ ಕಣ್ಣು ದಾನ ಒಂದೇ ಅಲ್ಲ, ಅತ್ಯಂತ ಪರಿಚಿತವಾದ ಮತ್ತು ಎಲ್ಲರಿಗೂ ನೀಡಾಗಿರೋದ ಸದ್ಯಕ್ಕೆ ಅಂಗಾಂಗ ದಾನಗಳು, ಅಥವಾ ಏನಂತೀರಿ ಕಿಡ್ನಿ ಆಗಿರ್ಬೋದು, ಅಥವಾ ನಿಮ್ಮ ಲಿವರ್ ಆಗಿರ್ಬೋದು, ಕೆಲವೊಂದ್ಸರಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ, ಕೆಲವೊಂದ್ಸರಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ. ಈ ಎಲ್ಲ ಇದನ್ನ ಬ್ರೈನ್ ಡೆಡ್ ಆಗಿರೋ ವ್ಯಕ್ತಿಯಿಂದ ನಾವು ತಗೋಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಗದಗ್ ಲಯನ್ಸ್ ಕ್ಲಬ್ ವತಿಯಿಂದ ನಾವು ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ತಗೊಂತಾ ಇದ್ದೀವಿ. ಅದೇ ರೀತಿ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲಿ ಯಾರ ಮನೆಯಲ್ಲಿ ಡೆತ್ ಆಗುತ್ತೋ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋದಾಗ್ಲಿ, ಅವ್ರನ್ನ ಅಪ್ರೋಚ್ ಮಾಡೋದಾಗ್ಲಿ, ಕಳೆದ ಒಂದು 2-3 ವರ್ಷದಲ್ಲಿ ನಮ್ಮ ರಮೇಶ್ ಶಿಗ್ಲಿ ಅವರ ನೇತೃತ್ವದಲ್ಲಿ ತುಂಬಾ ಕಣ್ಣು ದಾನಗಳನ್ನ ತಗೊಂಡಿದ್ದೀವಿ. ಇಲ್ಲಿವರೆಗೂ ನಮ್ಮ ಗದಗ್ ಲಯನ್ಸ್ ಕ್ಲಬ್ ಅಲ್ಲಿ ಸುಮಾರು 65ರಿಂದ 68 ಕಣ್ಣು ದಾನವನ್ನು ನಾವು ಆಲ್ರೆಡಿ ಆ ಪೇಷಂಟ್ಗಳಿಗೆ ಕನ್ವಿನ್ಸ್ ಮಾಡಿ ತಗೊಂಡಿದ್ದೀವಿ. ಈಗ ರಮೇಶ್ ಸರ್, ಈಗ ನಿಮ್ಮ ಈ ಸಂಸ್ಥೆ ಯಾವಾಗಿಂದ ಸ್ಟಾರ್ಟ್ ಆಯ್ತು? ನೀವು ಈ ಸಂಸ್ಥೆ ಒಳಗೆ ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಿ? ಅಂದ್ರೆ ಇಲ್ಲಿ ತನಕ ಎಷ್ಟು ನೀವು ಕರ್ಣದಾನ ಆಗಿರ್ಬೋದು, ಹಾರ್ಟ್ ಆಗಿ ಇಂಥವು ಎಷ್ಟು ಕೆಲಸ ಮಾಡಿದ್ದೀರಿ ಸರ್? ಮೊದಲನೇದಾಗಿ ಲಯನ್ಸ್ ಕ್ಲಬ್ ಆಫ್ ಗದಗ್ ಬೆಟಗೇರಿ ಸಂಸ್ಥೆ ಹುಟ್ಟಿ 80 ವರ್ಷ ಆಯ್ತು. 80 ವರ್ಷ 80 ವರ್ಷದಿಂದನೇ ಸೇವಾ ನಿರ್ವಹಿಸ್ತಾ ಬಂದಿದೆ.
ನಾನು ಜಾಯ್ನ್ ಆಗಿ 8 ವರ್ಷ ಆಯಿತು. 8 ವರ್ಷ ಆಗಿ ಮೆಂಬರ್ ಆಗಿ ಜಾಯ್ನ್ ಆಗಿ ಟ್ರೆಸರರ್, ಸೆಕ್ರೆಟರಿ, ಪ್ರೆಸಿಡೆಂಟ್ ಮುಗಿಸಿ ಈಗ ಝೋನ್ ಚೇರ್ಪರ್ಸನ್ ಆಗಿ ಕೆಲಸ ನಿರ್ವಹಿಸಕತ್ತೀನಿ. ನಮ್ಮ ಹಿರಿಯರಾದಂಥ ಎಲ್ಲ ಲೈನ್ ಮೆಂಬರ್ಸ್ ಹಿರಿಯರು ಮೊದ್ಲಿಂದಾನು ಅವರು ಮಾಡ್ತಾ ಬಂದಿದ್ದಾರೆ. ಕಣದಾನ ಆಗಿರ್ಬೋದು, ದೇಹದಾನ ಆಗಿರ್ಬೋದು, ಅವ್ನು ಮಾಡ್ಕೊಂತ ಬಂದಿದ್ದಾರೆ. ಅಂದ್ರೆ ಆ ವರ್ಷ ಯಾರ್ಯಾರು ಪ್ರೆಸಿಡೆಂಟ್ ಇರ್ತಾರ ಅವ್ರವ್ರ ಇನ್ಚಾರ್ಜ್ ತಗೊಂಡು ಅವ್ರವ್ರ ಕೆಲಸ ಅದನ್ನ ಒತ್ತಡದ ಮೇರೆಗೆ ಅವ್ರ ಕೆಲಸ ಮಾಡಿ ಎಲ್ಲರೂ ಅದರ ತಮ್ಮ ಲೆಕ್ಕಕ್ಕೆ ತಾವು ಕೆಲಸ ಮಾಡ್ಕೊಂತನ ಬಂದಿದ್ದಾರೆ. ಈಗ ನೀವು ಈ ಒಂದು ಏನು 8 ವರ್ಷ ಅಂದ್ರ ಎಷ್ಟು ಕಣ್ಣು ದಾನದ ಏನ್ ಮಾಡಿದ್ರಿ ಸರ್? ಈಗ 8 ವರ್ಷದೊಳಗನ ನಮ್ಮ ಡಾಕ್ಟರ್ ಹಂಚನಾಳ್ ಡಾಕ್ಟರ್ ಹೇಳ್ದಂಗೆ 65ರಿಂದ 68 ಕಣ್ಣು ದಾನ ಮಾಡ್ಕೊಂಡ್ವಿ. ದೇಹದಾನನೂ ನಡೆದಿದೆ, 2 ದೇಹದಾನ ಅದು. ಹೊಳ್ಳಿ ಈಗ ಆರ್ಗನ್ ಡೊನೇಷನ್ ಅದನ್ನು ನಾವು ಹೆಚ್ಚಿನ ಸಂಖ್ಯೆ ಒಳಗ ಆಗ್ಲಿ ಅಂತೇಳಿ ಅದನ್ನ ಮಾಡ್ತಿದ್ವಿ. ಬಟ್ ಅದು ಪ್ರೊಸೆಸ್ ಬಹಳ ಟಫ್ ಇರೋದ್ರಿಂದ ಪ್ರಯತ್ನ ನಡೆದೈತಿ. ಅದು ನಮ್ಮ ಇದರಿಂದ ಆಗಿರ್ಬೋದು. ಈಗ ನೆಕ್ಸ್ಟ್ ಡಾಕ್ಟರ್ ಹೇಳ್ತಾರ ಅದರ ಇನ್ಚಾರ್ಜ್ ಅಂದ್ರೆ ಅಂಗಾಂಗದ ಟೀಮ್ ಬೇರೆ ಐತಿ. ನಾವು ಜಸ್ಟ್ ಹಿಂಗ್ ಡೆತ್ ಆದ್ಮೇಲೆ ಅವ್ರಿಗೆ ಕನ್ವಿನ್ಸ್ ಮನವೊಲಿಸೋದು ಆಗಿರ್ಬೋದು, ಅವ್ರಿಗೆಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳಿ ನಾವು ಈಗ ಡಾಕ್ಟರ್ ಹಂಚನಾಳ್ ಅವ್ರಾಗಿರ್ಬೋದು, ಇನ್ನು ಊದುಗೌಡರು ಡಾಕ್ಟರ್ ಆಗಿರ್ಬೋದು, ಅವ್ರಿಗೆ ಹೇಳಿದ್ರೆ ಅವರು ಎಲ್ಲಿ ನೀಡ್ ಐತಿ, ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಲಂಗ್ ಆಗಿರ್ಬೋದು, ಎಲ್ಲಿ ನೀಡ್ ಐತಿ ಅವ್ರು ಅದನ್ನ ನೋಡ್ಕೊಂಡು ಅದನ್ನ ತಗೊಂಡು ಬಾಡಿ ತಗೊಂಡು KH ಪಾಟೀಲ್ ಹಾಸ್ಪಿಟಲ್ ಒಳಗೆ ಅದ್ರದ್ದೆಲ್ಲ ವ್ಯವಸ್ಥೆ ಮಾಡಿದ ಅಲ್ಲಿಂದ ಅದನ್ನ ಮುಂದೆ ಕಳಿಸುವಂತ ವ್ಯವಸ್ಥೆ. ಈಗ ಇದು ನಮ್ದು ಡಾಕ್ಟರಿಗೆ ಒಂದು ಪ್ರಶ್ನೆ. ಈಗ ಮನುಷ್ಯ ಒಂದು ಡೆತ್ ಆದಾಗ ಎಷ್ಟು ಅವರ್ನ್ಯಾಗ ಅದನ್ನ ನೀವು ಕಲೆಕ್ಟ್ ಮಾಡ್ಬೇಕು ಸರ್? ಅದನ್ನ ಸೊ ಮೊದಲನೇದಾಗಿ ಡೆತ್ ಆದ ಕೂಡಲೇ ನಮ್ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ಬೇಕು. ಇನ್ಫಾರ್ಮ್ ಮಾಡಿದ ಒಂದು 6 ಗಂಟೆ ಒಳಗಡೆ ನಾವು ಕಣ್ಣುಗಳನ್ನ ದಾನ ತಗೋಬಹುದು. ಅಂದ್ರೆ ಅದಕ್ಕೆ ಒಂದು ಕ್ರೈಟೀರಿಯಾ ಇದೆ. ಕ್ರೈಟೀರಿಯಾ ಏನಪ್ಪಾ ಅಂತಂದ್ರ 6 ಗಂಟೆ ಒಳಗಡೆ ಅದನ್ನ ತಗೋಬೇಕು. 6 ಗಂಟೆ ನಂತರ ಆದ್ರೆ ಅದು ನಮ್ಗೆ ಉಪಯೋಗ ಬರಂಗಿಲ್ಲ. ಇಲ್ಲಿ ಕಾರ್ನಿಯಾ ಅಂತ ಹೇಳ್ತೀವಿ. ಕಾರ್ನಿಯಾನ ನಾವು ಟ್ರಾನ್ಸ್ಪ್ಲಾಂಟ್ ಗೆ ಯೂಸ್ ಮಾಡ್ತೀವಿ. ಈಗ ಟ್ರಾನ್ಸ್ಲೇಟ್ ನೀವು ಮಾಡ್ಬೇಕಾದ್ರೆ ಸರ್, ಈಗ ಬೇರೆದ ವ್ಯಕ್ತಿಗೆ ಹಾಕ್ಬೇಕಾದ್ರೆ ಅದನ್ನ ಏನೋ ಒಂದು ನೇತ್ರ ಕಣ್ಣು ಆ ವ್ಯಕ್ತಿದು ಒಂದು ಬ್ಲಡ್ ಆಗಿರ್ಬೋದು, ಈ ವ್ಯಕ್ತಿ ಒಂದು ಬ್ಲಡ್ ಆಗಿರ್ಬೋದು, ಸೇಮ್ ಇದ್ರೆ ಅಷ್ಟ ಬರುತ್ತೋ ಏನ ಅಥವಾ ಬೇರೆ ಇದ್ರೆ ಬರುತ್ತೋ? ಇಲ್ಲ, ನಾವು ಎಲ್ಲಾ ರೀತಿಯಿಂದನೂ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಅದನ್ನ ಆಲ್ಮೋಸ್ಟ್ ಎಲ್ಲರಿಗೂ ನಾವು ಕೊಡ್ಬೋದು. ಅದರಿಂದ ಏನ್ ತೊಂದರೆ ಇಲ್ಲ. ಅದಕ್ಕೆ ಏಜ್ ಲಿಮಿಟ್ ಯಾವ್ದು ಇಲ್ಲ. ನೀವು ಹುಟ್ಟಿದ ಮಗುವಿಂದ ಹಿಡಿದು 100 ವರ್ಷ ಆದವರು ಇದ್ರೂ ನಾವು ಅವ್ರ ಕಣ್ಣು ತಗೋಬಹುದು. ಅದಕ್ಕೆ ಒಂದಿಷ್ಟು ಕೆಲವೊಂದು ಕ್ರೈಟೀರಿಯಾ ಇದ್ದಾವೆ. ಯಾವ ತರ ಅಂತಂದ್ರೆ ನಾವು ಕೆಲವೊಂದು ಯಾವ್ದು ತಗೋಬಹುದು, ಯಾವ್ದು ತಗೋಬಾರ್ದು ಅಂತ ಹೇಳಿ. ನೀವು ಚಸ್ಮಾ ಹಾಕೊಂತಿದ್ರಿ, ನನ್ನ ಕಣ್ಣಿಂದ ಇದು ಇತ್ತು, ಪೊರೆ ಇತ್ತು, ಅದು ಇತ್ತು, ಯಾವ್ದು ಸಂಬಂಧ ಬೀಳಲ್ಲ. ನಿಮ್ದು ಪೊರೆ ಬಂದಿದ್ರು ನಾವು ನಿಮ್ಮ ಕಾರ್ನಿಯಾ ತಗೋಬಹುದು, ನಿಮ್ಮ ಕಣ್ಣನ್ನ ದಾನ ಮಾಡಬಹುದು. ಯಾವ್ದು BP ಇರ್ಬೋದು, ಶುಗರ್ ಇರ್ಬೋದು, ಅದು ಯಾವ್ದು ನಿಮ್ಮ ಕ್ರೈಟೀರಿಯಾ ಬರಲ್ಲ. ಅದನ್ನೆಲ್ಲ ನಾವು ಅಂಗಾಂಗ ದಾನ ಒಳಗ ಅಥವಾ ಕಣ್ಣು ದಾನ ಒಳಗ ತಗೋಬಹುದು. ಈಗ ನೀವು ಅದು ತಗೊಂಡು ಕಲೆಕ್ಟ್ ಆದ್ಮ್ಯಾಗ ಎಷ್ಟು ಅವರ್ ನಿಂತ್ರ ಎಷ್ಟು ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಸರ್? ನಾವು ಅದನ್ನ ಇಮಿಡಿಯೇಟ್ ಆಗಿ ಸೇಫ್ಗಾರ್ಡ್ ಮಾಡಿದ್ಮೇಲೆ ಅದನ್ನ ನಾವು ಇಮಿಡಿಯೇಟ್ ಆಗಿ ಹೈಯರ್ ಸೆಂಟರ್ ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ MM ಜೋಶಿ ಹಾಸ್ಪಿಟಲ್ ಇರ್ಬೋದು, ಬೇರೆ ಬೇರೆ ಹೈಯರ್ ಸೆಂಟರ್ ಗಳಿಗೆ ಕಳಿಸಿ ಅಲ್ಲಿ ಯಾರಿಗೆ ಅಗತ್ಯತೆ ಇರುತ್ತಲ್ಲ ಅದನ್ನ ಅವ್ರಿಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಯೂಶಲಿ 2 ಕಣ್ಣನ್ನು ನಾವು ತಗೊಂಡ್ರೆ ಒಂದ್ 2 ರಿಂದ 4 ಜನಕ್ಕೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಬೇರೆ ಬೇರೆ ಇದನ್ನ ಟ್ರಾನ್ಸ್ಫರ್ ಮಾಡಬಹುದು. ಯಾರು ತಗೊಳಕ್ ಬರಲ್ಲಪ್ಪ ಅಂತಂದ್ರೆ ಕೆಲವೊಂದು ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ಅಂದ್ರೆ ನಾವು ಲ್ಯುಕೇಮಿಯಾ ಅದು ಹೇಳ್ತೀವಿ, ಅವ್ರನ್ನ ನಾವು ತಗೊಳಕ್ ಕಷ್ಟ ಆಗುತ್ತೆ. ಅಥವಾ ಅವ್ರಿಗೆ ಏನಾದ್ರು HIV AIDS ಆಗಿರ್ಬೋದು, ಅಥವಾ ಯಾವ್ದಾದ್ರು ಡಿಸೀಸ್ ಗಳು ಬಂದಿದ್ರಾಗಿದ್ರೆ ಲೈಕ್ ಆತರ ಇದ್ದಾಗ ನಾವು ರೆಬಿಸ್ ಆತರ ಇದ್ದಾಗ ಅವಾಯ್ಡ್ ಮಾಡ್ತೀವಿ. ಅದರ್ವೈಸ್ ಎಲ್ಲಾ ಡಿಸೀಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಲ್ಲ ಆತರ ಇದ್ರೆ ಎಲ್ಲ ನಾವು ತಗೋಬಹುದು. ಈಗ ರಮೇಶ್ ಸರ್, ನಿಮಗೆ ಒಂದು ಪ್ರಶ್ನೆ. ಈ ಗದಗ ನಗರದಲ್ಲಿ ಎಷ್ಟು ಕಣ್ಣದಾನ ನೀವು ಮಾಡಿದ್ರಿ ಸರ್? ಒಟ್ಟು ನಾವು 65ರಿಂದ 68 ಕಣದಾನದೊಳಗ ಆಲ್ಮೋಸ್ಟ್ ಗದಗ ಬೆಟಗೇರಿಯಲ್ಲಿ ಆಗ್ಯಾವ. ಒಂದು 4 ಒಂದು ರೋಣದೊಳಗ ಒಂದಾಯ್ತು, ಒಂದು ಇದು ತಾಮ್ರಗುಂಡಿ ಹಳ್ಳಿ ಒಳಗ. ಗದಗ ಸನೇಕ ಇರೋದ್ರಿಂದ ಅವರು ಹುಬ್ಳಿ ಅದೇ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಹುಬ್ಳಿ MM ಜೋಶಿ ಹಾಸ್ಪಿಟಲ್. ಈಗ ಗದಗ ನಗರ ಅಂತ ನೋಡ್ಲಿ ಸರ್, ಈ ಸುತ್ತಮುತ್ತ ಅಷ್ಟ ಇರ್ತವ ಅಥವಾ ಈಗ ಎಲ್ಲಾ ತಾಲೂಕಿಗೆ ನೀವು ಒಬ್ರ ಕಲೆಕ್ಟ್ ಮಾಡ್ತಿರೋ? ಏನ ಆ ಒಂದು ತಾಲೂಕಿನ್ಯಾಗ ನಿಮ್ ಟೀಮ್ ಇದೆಯಾ ಅಲ್ಲಿ? ಇಲ್ಲ, ನಾವು ಗದಗ ಲಯನ್ಸ್ ಕ್ಲಬ್ ಆಫ್ ಗದಗ ಬೆಟಗೇರಿ ಒಳಗೆ ಐತಿ. ಸುತ್ತರದ ಯಾರಾದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಅದನ್ನ ಪ್ರೊಸೆಸ್ ಮಾಡುವಂತ ಕಾರ್ಯಕ್ರಮ ಮಾಡಿ ರಾತ್ರಿ ಟೈಮ್ ಅಲ್ಲಿ ಬೇಕಾದ್ರೆ 24 ತಾಸು ನಾವು ಇದ್ರ ಮ್ಯಾಗ ಲಯನ್ಸ್ ಕ್ಲಬ್ ಆಫ್ ಗದಗ ಬೆಟಗೇರಿ ಎಲ್ಲಾ ನಮ್ಮ ಮೆಂಬರ್ಸು ಯಾರಿಗಾರ ಫೋನ್ ಮಾಡಬಹುದು. ಅವರು ಮತ್ತೆ ಅದಕ್ಕೆ ಇನ್ಚಾರ್ಜ್ ಯಾರಾದ್ರೂ ಅವ್ರಿಗೆ ಹೇಳಿ ಅದನ್ನ ಫಾಲೋ ಅಪ್ ಮಾಡಿ ಅದನ್ನ ಪೂರ್ತಿ ಕ್ಲಿಯರ್ ಮಾಡುವಂತ ಕಾರ್ಯಕ್ರಮ ನಾವು ಎಲ್ಲರೂ ಮಾಡ್ತೀವಿ. ಈಗ ಏನಪ್ಪಾ ಅಂದ್ರ, ಈಗ ನಾವು ಒಬ್ರು ಯಾರೋ ಮನೆ ತೀರ್ಕೊಂಡಿರ್ತಾರ ಅಂತಂದ್ಮ್ಯಾಗ ಅವರು ಕೊಡ್ತಿರಂಗಿಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ.
ಅಂತರ್ಗೂ ನೀವು ಕನ್ವಿನ್ಸ್ ಮಾಡ್ತೀರಾ? ಹೌದು. ಈಗ ಹಿಂಗ್ ತೀರ್ಕೊಂಡ್ರಿ, ನಾವು ಹಾ. ಪ್ರಯತ್ನ ಮಾಡಿವಿ, ಅವ್ರು ಯಾಕೋ ಒಪ್ಕೊಳ್ರು, ಹಾ. ನೀವು ಬಂದು ಕನ್ವಿನ್ಸ್ ಮಾಡ್ರಿ ಅಂತ ಹೇಳಿದಾಗ ನಾವು ಹೋಗಿ ಫ್ಯಾಮಿಲಿ ಮೆಂಬರ್ಸ್ಗೆ ಮನವೊಲಿಸುವಂತ ಕೆಲಸ ಮಾಡ್ತೀವಿ. ಅದ್ರಾಗ 90% ಅವ್ರು ಒಪ್ಪುದಿಲ್ಲ. ಅದ್ರಾಗ ನಾವು ವಿಶ್ವ ಪ್ರಯತ್ನ ಮಾಡಿ ಒಪ್ಪಿಸಿ, ಈಗ ತೀರ್ಕೊಂಡ್ ಮ್ಯಾಗ ಕಣ್ಣನ್ನ ಸುಡೋದು ಮಣ್ಣು ಮಾಡೋದು ಬದ್ಲಿ ಯಾರಿಗಾರ ಕೊಟ್ರ ನಿಮ್ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಕಣ್ಣಿನ ಮುಖಾಂತರ ಎಲ್ಲೇ ಒಂದ್ ಕಡೆ ಜೀವಂತವಾಗಿ ಇರ್ತಾರಲ್ಲ ಅಂತ ನಾವು ಮನವೊಲಿಸಿ ಅವ್ರಿಗೆ ಅದನ್ನ ನಾವು ತಗೊಳುವಂತ ಕೆಲಸ ಮಾಡ್ತೀವಿ. ಈಗ ನಮ್ದು ಡಾಕ್ಟರ್ಗೆ ಒಂದು ಪ್ರಶ್ನೆ ಇದೆ ಸರ್. ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆಗೆ ಇರ್ತಾರ, ಒಬ್ಬೊಬ್ರು ಕಣ್ಣ ಇರಂಗಿಲ್ಲ, ಎರಡು ಕಣ್ಣು. ಈ ಒಂದು ಕಣ್ಣು ಏನೋ ಕಲೆಕ್ಟ್ ಮಾಡಿರ್ತೀವಿ ಅಂಥವ್ರಿಗೆ ಹಾಕಕ್ ಬರುತ್ತಾ ಇದು? ಅಂದ್ರೆ ಅವ್ರದ್ದು ಯಾವ ತರ ಡಿಸೀಸ್ ಆಗಿದೆ ಅಂತ ನೋಡ್ತೀವಿ ನಾವು, ಅಥವಾ ಅದು ನ್ಯೂರೋನಲ್ ಡಿಸೀಸ್ ಇದೆನೋ ಅಥವಾ ಬೇರೆ ಬೇರೆ ರೋಗಗಳಿರ್ತವೆ. ನಮ್ದು ಕಾರ್ನಿಯಾ ಇಂದ ಬ್ಲೈಂಡ್ನೆಸ್ ಆಗಿದ್ರೆ ಡೆಫಿನೆಟ್ಲಿ ನಾವು ರಿಪ್ಲೇಸ್ ಮಾಡಬಹುದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಕೆಲವೊಬ್ಬರಿಗೆ ಒಂದು ತಪ್ಪು ಕಲ್ಪನೆ ಐತೆ, ಕಣ್ಣು ತಗೊಂತಾರಪ್ಪ ಅಂದ್ರೆ ನಮ್ಮ ಅಪ್ಪಂದು ನಮ್ಮ ಒಂದು ಪೂರ ಕಣ್ಣ ಕಿತ್ಕೊಂಡ್ಬಿಡ್ತಾರ ಅನ್ನೋ ಒಂದು ತಪ್ಪು ಕಲ್ಪನೆ ಐತಿ. ಆತರ ಇಲ್ಲ. ನಾವು ಜಸ್ಟ್ ಕಾರ್ನಿಯಾ ತಗೊಳೋದ್ರಿಂದ ನಿಮ್ಗೆ ಯಾವುದೇ ಫೇಸ್ ಅಲ್ಲಿ ನಿಮ್ ಛಿದ್ರತೆ ಅಥವಾ ಡಿಸ್ಫಿಗರ್ಮೆಂಟ್ ಅಂತೀವಿ ಅದು ಆಗಂಗಿಲ್ಲ. ಜಸ್ಟ್ ನಾರ್ಮಲ್ ಕಾರ್ನಿಯಾ ತಗೊಂಡು ನಾವು ಐಸ್ ಕ್ಲೋಸ್ ಮಾಡ್ತೀವಿ. ಸೊ ನಿಮ್ಮ ಮುಂದಿನ ವಿಧಿವಿಧಾನಗಳಿಗೆ ಅದು ಯಾವುದೇ ರೀತಿಯ ಅಡ್ಡಿ ಮಾಡುವುದಿಲ್ಲ. ಅದ್ರ ಜೊತೆಗೆ ಈ ಕಣ್ಣಿಂದು ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಈಗ ಹೊಸದಾಗಿ ನಮ್ಮ ಲಯನ್ಸ್ ಕ್ಲಬ್ ಗದಗ ಬೆಟಗೇರಿ ಅವರು ಮತ್ತು ನಮ್ಮ ಸಂಕಲ್ಪ ಕಿಡ್ನಿ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ವಿ ಗದಗಲ್ಲಿ. ನಮ್ಮ ಗದಗಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಲ್ಲಾ ಸಂಸ್ಥೆಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಒಬ್ರಿಗೊಬ್ರು ಕೆಲಸ ಮಾಡೋದ್ರಿಂದ ಇದು ಬೇಕು, ಒಗ್ಗಟ್ಟತನ ಒಂದು ಬೇಕು. ಹೌದು. ಈಗ IMA ಆಗಿರ್ಬೋದು, ನಮ್ಮ ಲಯನ್ಸ್ ಕ್ಲಬ್ ಗದಗ ಬೆಟಗೇರಿ ಆಗಿರ್ಬೋದು, ಈ ಸಂಕಲ್ಪ ಅಂತ ಹೊಸ ನಮ್ಮ ಲಯನ್ಸ್ ಮೆಂಬರ್ಸೇ ಸಂಕಲ್ಪ ಫೌಂಡೇಶನ್ ಅಲ್ಲೂ ಇದ್ದಾರೆ. ಅವರೇ ಇನ್ನೊಂದು ಫೌಂಡೇಶನ್ ಮಾಡಿ ಅಂಗಾಂಗ ದಾನದ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ಅಂಗಾಂಗ ದಾನ ಏನಪ್ಪಾ ಅಂತಂದ್ರೆ, ಯಾವುದೇ ವ್ಯಕ್ತಿ ಆಕ್ಸಿಡೆಂಟ್ ಆಗಿನೋ ಅಥವಾ ಬೇರೆ ಏನೋ ಸ್ಟ್ರೋಕ್ ಆಗಿನೋ ಹೆಮರೇಜ್ ಆಗಿನೋ ಬ್ರೈನ್ ಡೆಡ್ ಅಂತೀವಿ. ಬ್ರೈನ್ ಡೆಡ್ ಆದಾಗ ಅವರು ಬದುಕಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್, ಬಟ್ ಅವ್ರ ಜೀವ ಇರುತ್ತೆ. ಅಂತ ಹೊತ್ನಾಗ ನಾವು ಆ ಒಂದು ಬಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಅದು ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಕೆಲವೊಂದ್ಸರಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು, ಹಾರ್ಟ್ ಆಗಿದೆ, ಅವಾಗ್ಲೇ ಮಾತಾಡಿದ್ರಲ್ಲ, ಆತರ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಸಪರೇಟ್ ಫೌಂಡೇಶನ್ ಮಾಡ್ಕೊಂಡು ನಮ್ಮ ಲಯನ್ಸ್ ನಮ್ಮ ಆನಂದ್ ಪೋತೀಸ್ ಅವರ ನೇತೃತ್ವದಲ್ಲಿ ಸಂಕಲ್ಪ ಫೌಂಡೇಶನ್ ಅಂತ ಮಾಡ್ಕೊಂಡು ಅದ್ರ ಮುಖಾಂತರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೀವಿ. ಅದ್ರ ಜೊತೆಗೆ ಯಾರಿಗೆ ಕನ್ವಿನ್ಸ್ ಮಾಡೋದಿರುತ್ತಲ್ಲ ಬ್ರೈನ್ ಡೆಡ್ ಆದವರಿಗೆ ಕನ್ವಿನ್ಸ್ ಮಾಡ್ಬಿಟ್ಟು ನಾವು ಅಂಗದಾನವನ್ನು ತಗೊಂತಿದೀವಿ. ನೀವು ಒಂದು ರೀಸೆಂಟ್ ಆಗಿ ಒಂದು ಕೇಸ್ ಕೇಳಿರ್ಬೋದು ಬೆಟಗೇರಿಯಲ್ಲಿ, ಡೆತ್ ಆಗಿದ್ರು ಮತ್ತೆ ಜೀವಂತ ಬಂತು, ಮತ್ತೆ ಡೆಡ್ ಆದ್ರು ಬೆಟಗೇರಿಯಲ್ಲಿ. ಅವರು ನಮ್ಗೆ ಅಂಗಾಂಗ ದಾನ ಮಾಡಿ ಒಂದು ರೋಲ್ ಮಾಡೆಲ್ ಆಗಿ ಒಂದು ಸಮಾಜಕ್ಕೆ ಅವ್ರ ಮಾದರಿ ಆದ್ರು. ಆತರ ಅಂಗಾಂಗ ದಾನದಲ್ಲೂ ನಮ್ಮ ಲಯನ್ಸ್ ಕ್ಲಬ್ ದೊಡ್ಡ ಸಾಧನೆ ಮಾಡ್ತಾ ಇದೆ. ರೀಸೆಂಟ್ ಆಗಿ ನಾವು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಗದಗಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ವೈಸ್ ಚಾನ್ಸಲರ್ ನೇತೃತ್ವದಲ್ಲಿ ಭಗವಾನ್ ಬಿಸಿ ಅಲ್ಲಿ ನಮ್ಮ ಭಗವಾನ್ ಬಿಸಿಯನ್ ಅವರು ನಮ್ಮ ಲಯನ್ಸ್ ಕ್ಲಬ್ ಮತ್ತು ಎಲ್ಲ ನಮ್ಮ ಗದಗ್ನ ವೈದ್ಯಕೀಯ ಸಂಸ್ಥೆಗಳು ಸೇರ್ಬಿಟ್ಟು ದೊಡ್ಡ ಒಂದು ಮ್ಯಾರಥಾನ್ ಮಾಡಿ ಅಂಗಾಂಗ ದಾನಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದನ್ನ ಇಡೀ ರಾಜ್ಯಾದ್ಯಂತ ಈಗ ಆಲ್ರೆಡಿ ನಮ್ಮ ಯೂನಿವರ್ಸಿಟಿ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಒಳ್ಳೆ ಕಾರ್ಯಕ್ರಮ ಸರ್. ಇವಾಗ ಏನಪ್ಪಾ ಅಂದ್ರೆ, ಈ ನಿಮ್ ಸಂಸ್ಥೆ ವತಿಯಿಂದ ಏನೋ ಒಂದು ತೀರ್ಕೊಂಡು ನೀವೇನೋ ಒಂದು ನೇತ್ರದಾನ ತಗೊಂತೀರಿ, ಆ ಒಂದು ಕುಟುಂಬಕ್ಕೆ ನಿಮ್ ಕಡೆಯಿಂದ ಏನಾದ್ರು ಒಂದು ಸಹಾಯ ಹೆಲ್ಪ್ ಮಾಡ್ತೀರಾ? ಹಂಗ ಸಹಾಯ ಅಂತ ಏನಿಲ್ಲ, ಸಹಾಯ ಪ್ರತ್ಯೇಕವಾಗಿ ಹಿಂಗೆ ಮಾಡಕ್ ಅದು ನಾವೀಗ ಸಹಾಯ ಅಂತ ಮಾಡಕ್ ಹೋದ್ರೆ ಕಮರ್ಷಿಯಲ್ ಆಗುತ್ತೆ. ಯಾಕಂದ್ರೆ ದುಡ್ಡು ಕೊಟ್ಟು ದುಡ್ಡು ತಗೊಳೋದಿರಲ್ಲ. ನಾವಾದ್ರೂ ಇನ್ನೊಬ್ಬ ಬಡ ವ್ಯಕ್ತಿಗೆನ ಅದನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಹೋರಾಡ. ಈಗ ಅವ್ರ ಕಡೆಯಿಂದ ಏನು ಆಸಕ್ತಿ ಇಲ್ಲ ಅಂತದೇನ್ ಮಾಡಂಗಿಲ್ಲ. ಇನ್ನ ಈಗ ಫ್ಯಾಮಿಲಿಯಿಂದ ನಮ್ಮ ಕಣ್ಣದಾನ ಆಗಿರ್ತೈತಲ್ಲ, ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗಾದ್ರೂ ಕಣ್ಣಿಂದ ಏನಾದ್ರು ಸಮಸ್ಯೆ ಪರಿ ಆಗಿರ್ಬೋದು ಅಂತದೇನಾರು ಇದ್ರೆ ನಾವು ಸಜೆಸ್ಟ್ ಮಾಡ್ತೀವಿ. ಇವ್ರ ಫ್ಯಾಮಿಲಿಯಿಂದ ಕಣ್ಣದಾನ ಆಗೈತಿ, ನೀವು ಇವ್ರಿಗೆ ಏನಾದ್ರು ಸಹಾಯ ಮಾಡ್ರಿ ಅಂತೇಳಿ MM ಜೋಶಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಲಯನ್ಸ್ ಕ್ಲಬ್ ಆಫ್ ಗದಗ ಬೆಟಗೇರಿ ವಕೀಲಿಂದ ಅವ್ರು ಅಲ್ಲಿ ಹೋಗಿ ಲಯನ್ಸ್ ಕ್ಲಬ್ ಇಂದ ಹೆಸರು ಹೇಳಿದ್ರೆ ಆದಷ್ಟು ಮಟ್ಟಿಗೆ ಅವ್ರು ಅಂದ್ರೆ ಅವ್ರ ಪ್ರೊಸೆಸ್ ಏನ್ ಐತಿ ಅಷ್ಟ ತಗೊಂತಾರ, ಉಳ್ಕಿದ್ ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಂಗಿಲ್ಲ. ಈಗ ನಾವ್ ಆಗ್ಲೇ ಅದು ಆಗಿನೂ ಆಗೈತ್ರಿ. ನಮ್ ಗದಿನೊಳಗನ ಒಬ್ರು ಮಾರೋಡಿ ದೇವ್ ಮೆಟ್ರೋ ಅಂತ ಅವ್ರ ಇದ್ರೊಳಗ ಒಬ್ಬ ಹುಡುಗ ಲೇಬರ್, ಅವಂಗ ಇಬ್ಬರು ಮಕ್ಳಿಗೂ ಕಣ್ಣಿನ ಪ್ರಾಬ್ಲಮ್, ಕಣ್ಣ ಕಾಂತಿರ್ಲಿ ಇಬ್ಬರು ಮಕ್ಳಿಗೆ. ಅವ್ರಿಗೆ ಹಿಂಗ್ ಅವ್ರ ಸೌಕರ್ ಮನ್ಯಾಗ ಅಂದ್ರ ಜೈನ್ ಅವ್ರ ಮನಿಯೊಳಗ 2 ಕಣದಾನ, 2 ತಂದೆ ತಾಯಿ ಸೇರ್ಕೊಂಡಾಗ ಇಬ್ರು ಕಣದಾನ ಮಾಡಿದ್ರು. ಅದಕ್ಕೆ ಅವ್ರು ಹಿಂಗೇನ ಬರುತ್ತನೋ ಅಂದ್ರೆ ಕಳಸ್ರಿ
ಪ್ರಯತ್ನ ಮಾಡಕ್ಕೆ ಏನ್ ಹೋಗೋದೈತೆ ಅಂತ ಕಳಿಸಿದ್ವಿ. ಕಳಿಸಿದಾಗ ಅವರು ಅದನ್ನ ಮಾಡಿ ಸಕ್ಸಸ್ ಮಾಡ್ರ. ಈಗ ಇಬ್ರು ಹುಡುಗರಿಗೆ ಒಂದೊಂದು ಕಣ್ಣು ಬಂದು ಇಬ್ರು ಈ ಸುಂದರವಾದ ಜಗತ್ತನ್ನ ನೋಡ್ತಾ ಇದಾರ. ಅವ್ರು ನಮಗ ದಿವಸ ನಾವೆಲ್ಲರ ಕಂಡ್ರ ನಮಗ್ ಥ್ಯಾಂಕ್ಸ್. ಅಷ್ಟ್ರ ಮಟ್ಟಿಗೆ ಅಷ್ಟ್ರ ಮಾಡ್ಬೋದು. ಈಗ ಸರ್ ಹೇಳ್ದಂಗ ಡಾಕ್ಟರ್ ಹೇಳ್ದಂಗ ರೊಕ್ಕದ ಏನಾರ ಬಂತಂದ್ರ ಅಲ್ಲಿ ಅನ್ನಂಗ ಆಗತ್ತ. ಯಾಕಂದ್ರೆ ಜನರಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನೋ ದುಡ್ಡು ಕೊಟ್ಟು ತಗೊಂತಾರ ಏನು ಅನ್ನೋದನ್ನು ಸ್ವಲ್ಪ ಜನರಿಗೆ ಇರುತ್ತೆ. ಹಂಗಾಗಿ ಈ ಒಂದು ಪ್ರಶ್ನೆ ಇದು ಹಿಂಗಾಗಿರ್ಬೋದು. ಇಲ್ಲ ಬೇರೆ ರೀತಿ ಒಳಗೆ ಏನಾರ ಹಿಂಗ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಐತಿ ಏನಾರ ಐತಿ ಅಂದ್ರೆ ನಮ್ ಲಯನ್ಸ್ ಕ್ಲಬ್ ಏನ್ ಸೇವಾ ಮಾಡಕ್ ಆಗ್ತತಿ ಅದನ್ನ ನಾವ್ ಏನ್ ಸಪೋರ್ಟ್ ಕೊಡ್ಬೇಕು ಅವರಿಗೆ ನಮ್ಮ ಎಲ್ಲಾ ಸಂಸ್ಥೆಗಳಿಂದ ನಾವು ಲಯನ್ಸ್ ಕ್ಲಬ್ ಇಂದ ಅವರಿಗೆ ಒಂದು ಪ್ರಯತ್ನ ಮಾಡ್ತೀವಿ. ಹಂಗಂತೇಳಿ ದುಡ್ಡು ಕೊಡ್ತೀವಿ ಅನ್ನೋದು ತಪ್ಪು ಕಲ್ಪನೆ. ಇನ್ನೊಬ್ಬ ಬಡವರಿಗಾಗಿ ಹೋರಾಡ್ತಿರ್ತೀವಲ್ಲ. ನಮ್ಮ ಲಯನ್ಸ್ ಕ್ಲಬ್ ಒಳಗ ಹಿರಿಯರ್ ಜಗಮಂದಿ ಅದಾರ, ಬಹಳ ಮಂದಿ ಅದಾರ. ಲೈಕ್ ಆನಂದ್ ಪೋತ್ನಿ ಸರ್ ಆಗಿರ್ಬೋದು, ಜೆ.ಸಿ. ಶಿರೋಳ್ ಅವ್ರ ಆಗಿರ್ಬೋದು, ಉತ್ತರಕರ್ ಅವ್ರ ಆಗಿರ್ಬೋದು. ಹಿಂಗ ನಾವು 120 ಮಂದಿ ಮೆಂಬರ್ಸ್ ಅದೀವಿ. ಎಲ್ಲಾರ್ದು ಮನೋಭಾವ ಸೇವಾ. ಇನ್ ನಾವು ಏನಾರ ಒಂದ್ ಈಗ ಯಾರ ಬಂದ್ ಹಿಂಗ್ ನಮ್ಮ ಫ್ಯಾಮಿಲಿ ಒಳಗ ಪ್ರಾಬ್ಲಮ್ ಐತಿ, ಇಲ್ಲ ಊರಾಗಿನ ಪ್ರಾಬ್ಲಮ್ ಐತಿ, ಓಣ್ಯಾಗ ಹೇಳಿದ್ರ ನಮ್ಮ ಇದ್ರೊಳಗ ಒಂದ್ ಇದನ್ನ ಡಾಕ್ಟರ್ ಕರೆಸಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿಸ್ಕೊಡ್ರಿ ಅಂತಂದ್ರೆ ನಾವೊಂದು ಹಿರಿಯರ್ ಅವ್ರು ಬಂದು ಡಾಕ್ಟರ್ಸ್ ಇರ್ತಾರ. ನಾವು ನಮ್ಮ ಕ್ಲಬ್ನೊಳಗ ಒಂದು 20-25 ಮಂದಿ ಡಾಕ್ಟರ್ಸ್ ಅದಾರ. ಹೋಗಿ ಅದನ್ನ ಮಾಡುವಂತ ಕಾರ್ಯ. ಹಿಂಗ ನಾವು ಎಲ್ಲಾ ಹಿರಿಯರ್ ಅದಕ್ಕೆ ನಾವು ಅವ್ರ ನಮ್ಮ ಮೀಟಿಂಗ್ ಅಂತ ಇರ್ತಾವ್ರಿ. ಜನರಲ್ ಬಾಡಿ ಮೀಟಿಂಗ್ ಆಗಿರ್ಬೋದು, ಬೋರ್ಡ್ ಮೀಟಿಂಗ್ ಆಗಿರ್ಬೋದು. ಅದ್ರೊಳಗೆ ನಾವು ಏನೋ ಬಂದಿರ್ತಾವಲ್ಲ 15 ದಿವಸ ತಿಂಗಳೊಳಗೆ ನಮ್ಮ ಕಡೆ ಸಮಸ್ಯೆಗಳು ಅದನ್ನ ನಾವು ಅಲ್ಲಿ ಇಡ್ತೀವಿ. ಅವ್ರು ಹಿರಿಯರ್ ಅದನ್ನ ವಿಚಾರ ಮಾಡಿ ಇದನ್ನ ಮಾಡ್ರಿ, ಇದು ಹಿಂಗ್ ಮಾಡ್ರಿ, ಹಂಗ್ ಮಾಡ್ರಿ ಅಂತ ಹೇಳ್ತಾರ. ಆ ಪ್ರಕಾರ ನಾವು ಅದಕ್ಕೆ ಈಗ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ರಿ ಅಂತ ನಾವು ಡಾಕ್ಟರ್ಸ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವರು ಸಂತೋಷಲೆ ಇವತ್ತಿಗೂ ದೊಡ್ಡ ಡಾಕ್ಟರ್ಸ್ ರೀ. ಅವರ ಕೆಲ್ಸದೊಳಗ ಅವ್ರು ಇಷ್ಟು ಬಿಸಿ ಇರ್ತಾರ ಅಂದ್ರೂ ಸೇವಾ ಬಂದ್ ಸೇವಾ ಮಾಡಿ ಒಂದ್ ಕ್ಯಾಂಪ್ ಒಳಗ ಏನಿಲ್ಲ ಒಂದ್ ಸಾಧಾರಣ 600 to 800 ಮಂದಿ ಮಟ್ಟನು ನಾವು ಚೆಕಪ್ ಮಾಡಿ ಮುಂಜಾನೆಯಿಂದ ಹಿಡ್ಕೊಂಡು ಸಾಯಂಕಾಲವರೆಗೂ ಅವರು ಅದನ್ನ ಮಾಡುವಂತ ಕಾರ್ಯಕ್ರಮ ಮಾಡಿದ್ರಿ. ಸರ್, ಇವಾಗ ಒಂದು ನೇತ್ರದಾನ ಒಂದು ಸರ್ಜರಿ ಮಾಡ್ತಿರ್ತೀರಲ್ಲ, ಯಾವ ತರ ರೇಟ್ ಯಾವ ತರ ಬಂದಿರುತ್ತೆ ಸರ್? ಸಕ್ಸಸ್ ಈಗ ನೀವು ತಗೊಂಡು ಸಕ್ಸಸ್ ರೇಟ್ ಅಂತೇನಿಲ್ಲ. ನಾವು ಕಾರ್ನಿಯಾ ಅಂತೇಳಿ ತಗೊಂಡಾಗ ಆಲ್ಮೋಸ್ಟ್ ಅದನ್ನ ತಗೊಂಡಿರೋ ರಿಟ್ರೀವ್ ಮಾಡಿರೋ ಎಲ್ಲ ಆಲ್ಮೋಸ್ಟ್ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅದರಿಂದ ಏನು ಫೇಲ್ಯೂರ್ ರೇಟ್ ಅಂತ ಏನಿಲ್ಲ. ಇದರಲ್ಲಿ ಕಣ್ಣಿಂದ ಟ್ರಾನ್ಸ್ಫರ್ ವೆರಿ ರೇರ್. ಆದ್ರೆ ಅಂಗಾಂಗ ದಾನದಲ್ಲಿ ಕೆಲವೊಂದ್ಸರಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಮುನ್ಸೂಚನೆಗೆ ಪ್ರಕಾರ ನಾವು ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ಕೇರ್ ತಗೊಂತೀವಿ. ಹೈ ಡೆಫಿನಿಷನ್ ಯೂನಿಟ್ ICU ಅಲ್ಲಿ ಇಟ್ಬಿಟ್ಟು ಅವರಿಗೆ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಅದ್ರ ಜೊತೆಗೆ ಈಗ ನಾವು ಗದಗ ಜಿಲ್ಲೆಯಲ್ಲಿ ಅಂಗಾಂಗ ದಾನ ಪ್ಲೆಡ್ಜ್ ಅಂತ ಮಾಡ್ತಾ ಇದ್ದೀವಿ. ಅಂಗಾಂಗ ದಾನ ಪ್ಲೆಡ್ಜ್ ಅಂತಂದ್ರೆ ಈಗ ನಾನಾಗಿರ್ಬೋದು, ನೀವಾಗಿರ್ಬೋದು, ಬೇರೆ ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು, ನಾವೀಗ ಆರಾಮಾಗಿದ್ದೀವಿ. ನಾಳೆ ನಮ್ಗೇನೋ ಒಂದು ದುರ್ಘಟನೆ ನಡೆದು ನಾವಿಲ್ಲ ಇಲ್ಲ ಅಂತ ತಿಳ್ಕೊಂಡಾಗ ಅಥವಾ ನಾವು ಬ್ರೈನ್ ಡೆಡ್ ಆದಾಗ ನನ್ನ ಬಾಡಿಯನ್ನ ಡೊನೇಟ್ ಮಾಡೋ ಒಂದು ಪ್ಲೆಡ್ಜ್ ಅನ್ನ ನಾವು ಗದಗ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಮಾಡಿಸ್ತಾ ಇದೀವಿ ಆಲ್ರೆಡಿ. ನಮ್ಮ ವಿವಿಧ ಸಂಘಗಳಿಂದ, ನಮ್ಮ ಲಯನ್ಸ್ ಕ್ಲಬ್ ಗಳಿಂದ. ಈಗ ಆಲ್ರೆಡಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ವೈದ್ಯಕೀಯ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳು ಪ್ಲೆಡ್ಜ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕಾರ್ಯಕ್ರಮ ಮಾಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆ ಈಗ 4ನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಅಂಗಾಂಗ ಪ್ಲೆಡ್ಜ್ ಅಲ್ಲಿ. ಯಾಕಂದ್ರೆ ನಮ್ಮ ಈಗೆಲ್ಲ ನಮ್ಮ ಕ್ಲಬ್ಗಳಿದಾವಲ್ಲ, ಕ್ಲಬ್ಗಳಾಗಿರ್ಲಿ, IMA ಆಗಿರ್ಲಿ, ಬೇರೆ ಬೇರೆ ಸಂಸ್ಥೆಗಳು ಹಗಲಿರಳು ಅಂಗಾಂಗ ದಾನಕ್ಕೆ ಹೋರಾಡಕತ್ತಾರ. ನಮ್ಮ ಮಾನ್ಯ ಸಚಿವರ ನೇತೃತ್ವದಲ್ಲೇನು ಅಂಗಾಂಗ ದಾನದ ಒಂದು ಕಾರ್ಯಕ್ರಮ ಗದಗ ಜಿಲ್ಲೆಯಲ್ಲಿ ಮೊನ್ನೆ ತಾನೇ ಆಯ್ತು. ಸೊ ಈ ತರ ಕಾರ್ಯಕ್ರಮ ಆದಾಗ ಜನರಿಗೆ ಒಂದು ಕೊಡ್ಬೇಕು ಅನ್ನೋ ಭಾವನೆ ಬರುತ್ತೆ. ಆ ಭಾವನೆಯಿಂದ ನಾವು 4 ಜನದ ಪ್ರಾಣ ಉಳಿಸುವಂತ ಕೆಲಸ ಮಾಡಬಹುದು. ರಮೇಶ್ ಸರ್, ಇವಾಗ ನಾವು ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಜನರು ಈಗ ಒಂದು ನಾವು ನೇತ್ರದಾನ ಆಗಲಿ ಅಥವಾ ಅಂಗಾಂಗ ದಾನ ಆಗಲಿ ಏನೋ ಒಂದು ದಾನ ಮಾಡ್ಬೇಕು ಅಂದಾಗ ಎಲ್ಲಿ ಏನು ಎಂತ ಅಂತ ಕೆಲವಷ್ಟು ಜನರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ನಾವು ಲಯನ್ಸ್ ಕ್ಲಬ್ ಆಫ್ ಗದಗ ಬೆಟಗೇರಿ ವತಿಯಿಂದ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಸರರ್ ಚೇಂಜ್ ಆಗ್ತದೆ ವರ್ಷ. ಅವ್ರ ನಂಬರ್ನು ನಾವು ಡಿಸ್ಪ್ಲೇ ಹಾಕಿರ್ತೀವಿ. ಯೂಶಲಿ ಎಲ್ಲಾ ಕಡೆನೂ ಅಡ್ವರ್ಟೈಸ್ ಮಾಡ್ಬೇಕಾದ್ರೆ ಅದ್ರ ಕೊಟ್ಟಿರ್ತೀವಿ. 24/7 4-5 ಮಂದಿ ವರ್ಕ್ ಮಾಡ್ತಾನೆ ಇರ್ತೀವಿ. ಈಗ ನಾನು ಇಲ್ಲಿಗ ನಿಮ್ಗೆ ನಂಬರ್ ಕೊಡ್ತೀನಿ, ಆ ನಂಬರ್ನ ನೀವು ಹಾಕಿ ಅಡ್ವರ್ಟೈಸ್ ಮಾಡಿದ್ರೆ ಆ ನಂಬರಿಗೆ, ಆ 4-5 ನಂಬರಿಗೆ ಬೇಕಾದವಾಗ 24 ತಾಸು ಹಗಲಿ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಫೋನ್ ಮಾಡಿದ್ರೆ ನಾವು ಎತ್ತಿ ಅದನ್ನ ನಿಮ್ದು ಏನು ಪ್ರಕ್ರಿಯೆ ಅದನ್ನ ಮಾಡೋದೈತಿ ಅದನ್ನೆಲ್ಲ ನಿಮ್ ಕಡೆ ಡಿಟೇಲ್ ತಗೊಂಡು ಅಲ್ಲಿ MM ಜೋಶಿಯವ್ರಿಗೆ ಕೊಡುವಂತದ್ದು. ಅಲ್ಲಿಂದ ಅವ್ರು ಬಂದು ಮನಿಗ್ ಬಂದು ಕಣ್ಣದಾನ ಆಗುವವರೆಗೂ ನಾವು ಲಯನ್ಸ್ ಕ್ಲಬ್ನವ್ರು ನಿಂತು ಅದನ್ನ ಮುಗಿಸ್ಕೊಡುವಂತ ಕಾರ್ಯಕ್ರಮ ಮಾಡ್ಕೊಂತ ಸರ್.
ಕೊನೆಯದಾಗಿ ಒಂದು ಏನು ಹೇಳ್ತೀರಿ ಜನರಿಗೆ? ಒಂದು ದಾನ ಮಾಡಿದ್ರೆ ಯಾವ ಥರ ಏನಾಗುತ್ತೆ ಏನಿಲ್ಲ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್. ನಾನು ಹೇಳೋದು ಒಂದೇ, ನಾವು ಸತ್ತು ಮಣ್ಣಾಗಿ ಕೊಳೆತು ಹೋಗೋದಕ್ಕಿಂತ 4 ಜನಕ್ಕೆ ಕಣ್ಣು ಕೊಟ್ಟು ಹೋಗೋದು ಒಂದು ದೊಡ್ಡ ಕಾರ್ಯ. ಅದ್ರ ಜೊತೆಗೆ ನೀವು ಅಂಗಾಂಗ ದಾನ ಮಾಡೋದು ಪ್ಲೆಜ್ ಮಾಡಿದ್ರೆ ಯಾವುದೋ ಒಂದು ಜೀವ ಬದುಕೊಂಡತ್ ನಿಮ್ಮ ಹೆಸರಲ್ಲಿ. ಆ ಒಂದು ಜೀವವನ್ನ ನಿಮ್ಮ ಕಣ್ಣಿನ ಮುಖಾಂತರ ಆಗಿರ್ಬೋದು, ನಿಮ್ಮ ಹಾರ್ಟಿನ ಮುಖಾಂತರ ಆಗಿರ್ಬೋದು, ನಿಮ್ಮ ಕಿಡ್ನಿ ಮುಖಾಂತರವಾಗಿ ನಿಮ್ಮ ಮನೆಯವ್ರು ನೋಡ್ಬೋದು. ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ